ಮಡಿವಾಳದ ಲಾಡ್ಜ್ ಒಂದರಲ್ಲಿ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ತಕ್ಷತ್ ಅಂತ ಆತನ ಹೆಸರು. ಆತನ ಸ್ನೇಹಿತೆಯ ಜೊತೆ 8 ದಿನ ಆತ ಲಾಡ್ಜಲ್ಲೇ ಇದ್ದ. ಆನಂತರ ಆತ ಮೃತಪಟ್ಟಿದ್ದ. ಈ ಪ್ರಕರಣದಲ್ಲಿ ಈಗ ಪೊಲೀಸರ ಕೈ ಸೇರಿದೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಏನು ಹೇಳುತ್ತೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್? ರಿಪೋರ್ಟ್ನಲ್ಲಿ ತಕ್ಷಿತ್ ಕಿಡ್ನಿ ವೈಫಲ್ಯ ಆಗಿರೋದು ಪತ್ತೆಯಾಗಿದೆ. ಜೊತೆಗೆ ಲಿವರ್ ಸಮಸ್ಯೆ ಹಾಗೂ ಅಸ್ತಮಾ ಕಾಯಿಲೆಯಿಂದ ಆತ ಬಳಲ್ತಾ ಇದ್ದದ್ದು ಪತ್ತೆಯಾಗಿದೆ. ಇದರಿಂದಲೇ ತಕ್ಷತ್ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ಮದ್ಯಪಾನ ಹಾಗೂ ಧೂಮಪಾನಕ್ಕೆ ದಾಸನಾಗಿದ್ದ ತಕ್ಷಿತ್ ಕೆಲ ಮಾದರಿಯನ್ನು ಸಂಗ್ರಹಿಸಿ FSLಗೆ ಕಳಿಸಿದ್ದಾರೆ ಪೊಲೀಸರು. FSL ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. FSL ರಿಪೋರ್ಟ್ ಬರೋದಕ್ಕೆ ಟೈಮ್ ಬೇಕು. ಈಗ ಕೃತಿಕಾ ರೆಡ್ಡಿದು 5 ತಿಂಗಳಾದಮೇಲೆ ಬಂತಲ್ಲ, ಹಾಗೆ ಇಲ್ಲೂ ಕೂಡ ಸ್ವಲ್ಪ ಟೈಮ್ ಬೇಕು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ದೇಹದ ಕೆಲವು ಅಂಗಾಂಗಗಳ ಅಂಶವನ್ನು ತೆಗೆದು FSL ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. FSL ರಿಪೋರ್ಟ್ ಬಂದ ಮೇಲೆ ಏನು ಅಂತ ಗೊತ್ತಾಗುತ್ತೆ. ತಕ್ಷತ್ ಅಂತಕ್ಕಂಥ ಹುಡುಗ, ಈತ ಸಾವನ್ನಪ್ಪಿದ್ದು ಮಡಿವಾಳದ ಲಾಡ್ಜ್ ಒಂದರಲ್ಲಿ. 8 ದಿನ ಗೆಳತಿಯ ಜೊತೆ ಇದ್ದ. ಅದಾದ ನಂತರ ಆತ ಏಕಾಏಕಿ ಮೃತಪಟ್ಟಿದ್ದ. ಸಾವಿನ ಬಗ್ಗೆ ತುಂಬ ಅನುಮಾನಗಳು ಮೂಡಿತ್ತು. ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಲಿವರ್ ಪ್ರಾಬ್ಲಮ್ ಇತ್ತು ಮತ್ತು ಅಸ್ತಮಾದಿಂದ ಬಳಲ್ತಾ ಇದ್ದ ಅಂತ ಕೂಡ ಗೊತ್ತಾಗಿದೆ. ಇನ್ನು ಮಾಹಿತಿಯ ಪ್ರಕಾರ 20 ದಿನಗಳ ಹಿಂದೆಯೇ ಈ ತಕ್ಷತ್ ಮತ್ತು ಆತನ ಗೆಳತಿ ಇಬ್ಬರು ಕೂಡ ಬೆಂಗಳೂರಿಗೆ ಬಂದಿದ್ದರು. 20 ದಿನಗಳ ಹಿಂದೆಯೇ ಯುವಕ ತಕ್ಷಿತ್ ಮತ್ತು ಯುವತಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ. ಮದುವೆ ಮಾಡ್ಕೋಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಕೂಡ ಬಂದಿದ್ದರು. 8 ದಿನ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ಗೆ ಇವರು ಶಿಫ್ಟ್ ಆಗಿದ್ರು ಅಂತ ಗೊತ್ತಾಗಿದೆ. 8 ದಿನ ಇಬ್ಬರು ಜೊತೆನಲ್ಲೇ ಇದ್ದಾರೆ, ಚೆನ್ನಾಗೇ ಇದ್ದಾರೆ. 2 ದಿನಗಳ ಹಿಂದೆ ಯುವತಿಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆಕೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾಳೆ, ಏನು ಎತ್ತ ಅಂತ. ಒಟ್ಟು 20 ದಿನಗಳ ಹಿಂದೆನೇ ಬಂದಿದ್ದ, ಕೆಲಸ ಹುಡುಕೊಂಡು ಬಂದಿದ್ದ, ಇಬ್ಬರು ಜೊತೆನಲ್ಲೇ ಇದ್ದರು. ಇವೆಲ್ಲವೂ ಕೂಡ ಈಗ ಗೊತ್ತಾಗಿರ್ತಕ್ಕಂಥ, ಬೆಳಕಿಗೆ ಬಂದಿರತಕ್ಕಂಥ ಅಂಶ. ಸೊ ಒಟ್ಟಾರೆ ಇವಾಗ ಆತನ ಸಾವಿಗೆ ನಿಖರವಾದ ಕಾರಣ ಏನು, ಅರ್ಧ ರೀಸನ್ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗಿದೆ. FSL ರಿಪೋರ್ಟ್ ಬಂದ ನಂತರ ಕಂಪ್ಲೀಟ್ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಮೊದಲನೇದಾಗಿ ಈತನ ಪೋಸ್ಟ್ಮಾರ್ಟಮ್ ವರದಿ ಏನು ಹೇಳುತ್ತೆ? ಯುವತಿ ಪೊಲೀಸರ ಮುಂದೆ ಹೇಳಿರ್ತಕ್ಕಂಥ ವಿಚಾರಗಳು ಏನೇನು? ಅರವಿಂದ, ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಾಡ್ಜ್ ಒಂದರಲ್ಲಿ ಯುವಕನ ಶವ ಪತ್ತೆಯಾಗಿತ್ತು. ಆತ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು ಒಂದಷ್ಟು ತನಿಖೆಗಳನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಯುವತಿಯೊಬ್ಬಳು ಆತನ ಜೊತೆಗಿದ್ಲು ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಹೀಗಾಗಿ ಆ ಯುವತಿಯನ್ನು ಕರೆದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಆ ಯುವತಿ ಮತ್ತು ಈ ಯುವಕ ಇಬ್ಬರು ಕೂಡ ಪ್ರೀತಿಸ್ತಿದ್ರು, ಮದುವೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸಿದರು. ಹೀಗಾಗಿ ನಗರದ ಬೆಂಗಳೂರಿನ ಹಲವು ಲಾಡ್ಜ್ಗಳಲ್ಲಿ ಕಳೆದ 20 ದಿನಗಳಿಂದ ಅವರು ವಾಸ್ತವ್ಯವನ್ನು ಹೂಡಿದ್ರು. ಕಳೆದ 8 ದಿನಗಳ ಹಿಂದಷ್ಟೇ ಈ ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಆ ಲಾಡ್ಜ್ಗೆ ಬಂದಿದ್ರು ಅನ್ನೋದು ಗೊತ್ತಾಗಿದೆ. ಮತ್ತು ಈ ಒಂದು ಸಾವಿನಲ್ಲಿ, ಯುವಕನ ಅನುಮಾನಾಸ್ಪದ ಸಾವಿನಲ್ಲಿ ಯುವತಿಯ ಯಾವುದೇ ಪಾತ್ರ ಇಲ್ಲ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಇದೀಗ ಪೋಸ್ಟ್ಮಾರ್ಟಮ್ನ ವರದಿ ಬಂದಿದ್ದು ಆತ ಕಿಡ್ನಿ ಫೇಲ್ಯೂರ್ನಿಂದ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕಿಡ್ನಿ ಫೇಲ್ಯೂರ್ ಜೊತೆಗೆ ಆತನಿಗೆ ಅಸ್ತಮಾ ಇತ್ತು, ಅದರ ಜೊತೆಗೆ ಲಿವರ್ ಕೂಡ ಫೇಲ್ಯೂರ್ ಆಗಿತ್ತು. ಹೀಗಾಗಿ ಆತ ಸಾವನ್ನಪ್ಪಿರಬಹುದು ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಕಾರಣ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ವರದಿಯ ಆಧಾರದ ಮೇಲೆ ಈ ಯುವಕನ ಪೋಷಕರಿಗೂ ಕೂಡ ಅಸ್ತಮಾ ಇದೆ ಅನ್ನೋದು ಇದೀಗ ಪೊಲೀಸರು ಕಂಡುಕೊಂಡಂತಹ ವಿಚಾರ. ಹೀಗಾಗಿ ಪೋಸ್ಟ್ಮಾರ್ಟಮ್ನಿಂದ ಕೆಲ ಸ್ಯಾಂಪಲ್ಸ್ನ ಸಂಗ್ರಹವನ್ನು ಮಾಡಿಕೊಂಡು FSLಗೆ ಕಳಿಸಲಾಗಿದೆ. ಹೀಗಾಗಿ FSL ರಿಪೋರ್ಟ್ ಬಂದ ನಂತರ ಆಕ್ಚುಯಲ್ ಕಾರಣ, ನಿಖರ ಕಾರಣ ಏನು ಸಾವಿಗೆ ಅನ್ನೋದು ಗೊತ್ತಾಗಲಿದೆ. ಸದ್ಯ ಈ ಒಂದು ಪ್ರಕರಣವನ್ನು ಪೊಲೀಸರು ಬಹುತೇಕ ತನಿಖೆಯನ್ನು ಮುಗಿಸಿದ್ದಾರೆ. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ಯುವಕನ ಸಾವು ಪ್ರಕರಣದಲ್ಲಿ ಇದೀಗ ಪೊಲೀಸರಿಗೆ ಗೊತ್ತಾಗಿರುವಂತಹದ್ದು ಆತ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗಿರೋದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಇದು ಸದ್ಯಕ್ಕಂತೂ ಇಷ್ಟು ವಿಚಾರ ಈತನ ಸಾವಿಗೆ ಸಂಬಂಧಪಟ್ಟಂತೆ ಬೆಳಕಿಗೆ ಬಂದಿದೆ.